ನಾವೆಲ್ಲ ಕಾಯ್ತಾ ಇರುವಂಥ ಎನ್-ಎಸ್-ಸಿಯ ಐ-ಪಿ-ಒ ಬರ್ತಾ ಇದೆ. ಎನ್-ಎಸ್-ಸಿ ಭಾರತದ ಅತಿ ದೊಡ್ಡ ಸ್ಟಾಕ್ ಎಕ್ಸ್‌ಚೇಂಜ್, ಅದೇ ರೀತಿ ವಿಶ್ವದ ಅತ್ಯಂತ ಆಕ್ಟಿವ್ ಡಿರೈವೇಟಿವ್ ಎಕ್ಸ್‌ಚೇಂಜಲ್ಲಿ ಒಂದು. ಎನ್-ಎಸ್-ಸಿ ಸೆಬಿಗೆ ಡಿ-ಆರ್-ಎಚ್-ಪಿಯನ್ನು ಫೈಲ್ ಮಾಡುತ್ತೆ. ಐ-ಪಿ-ಒಗೆ ಅಪ್ರೂವನ್ನ ತೆಗೆದುಕೊಳ್ಳಿಕ್ಕೆ ಡಿ-ಆರ್-ಎಚ್-ಪಿಯನ್ನು ಫೈಲ್ ಮಾಡಬೇಕಾಗತ್ತೆ. ಇದರ ಪ್ರಕಾರ 30,000 ಕೋಟಿ ರೂಪಾಯಿಯ ಐ-ಪಿ-ಒ ಇದಾಗಲಿದ್ದು, ಭಾರತದ ಬಿಗ್ಗೆಸ್ಟ್ ಐ-ಪಿ-ಒಗಳಲ್ಲಿ ಇದು ಒಂದಾಗಲಿದೆ. ಈ ಐ-ಪಿ-ಒ ಕಂಪ್ಲೀಟ್ ಆಗಿ ಒಂದು ಒ-ಎಫ್-ಎಸ್ ಆಗಿದ್ದು, ಕಂಪನಿಯ ಪ್ರಮೋಟರಲ್ಲಿ ಅರೌಂಡ್ 6% ಶೇರ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ನಾವು ಮಾಡುವ ಪ್ರತಿಯೊಂದು ಟ್ರೇಡ್ ಮುಖಾಂತರ ಎನ್-ಎಸ್-ಸಿ ತನ್ನ ಅರ್ನಿಂಗ್ ಅನ್ನು ಮಾಡುತ್ತೆ. FY26 ಅನ್ನು ನಾವು ನೋಡಿದ್ರೆ 10,300 ಕೋಟಿ ರೂಪಾಯಿಯ ಪ್ರಾಫಿಟ್ ಅನ್ನು ಮಾಡಿದೆ. ಅದೇ ರೀತಿ ಇದೊಂದು ಝೀರೋ ಡೆಟ್ ಕಂಪನಿ. ಈ 10,300 ಕೋಟಿ ರೂಪಾಯಿಯಲ್ಲಿ 8,600 ಕೋಟಿಯನ್ನ ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಅಂದಾಜು 5 ಲಕ್ಷ ಕೋಟಿ ರೂಪಾಯಿಯ ವ್ಯಾಲ್ಯೂಯೇಷನ್ ಅನ್ನ ಕರೆಂಟ್ಲಿ ಇದು ಹೊಂದಿದೆ. ಇದೇ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಐ-ಪಿ-ಒ ಬರುವಂತ ಸಾಧ್ಯತೆ ಇದೆ. ಆರ್-ಎಚ್-ಪಿ ಬಂದ ನಂತರ ಇದೆಲ್ಲವೂ ಕನ್ಫರ್ಮ್ ಆಗುತ್ತೆ. ಯಾವಾಗ ಐ-ಪಿ-ಒ ಬರುತ್ತೆ, ಐ-ಪಿ-ಒನ ಪ್ರೈಸ್ ಏನು ಅಂತ. ಆರ್-ಎಚ್-ಪಿ ಬಂದ ನಂತರ ಡೀಟೇಲ್ ಆದ ಅನಾಲಿಸಿಸ್ ವಿಡಿಯೋವನ್ನ ಮಾಡೋಣ. ಅದೇ ರೀತಿ ಈ ಐ-ಪಿ-ಒ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.